ಗೈಸ್, ನಿಮ್ಮ ಫೇವ್ರೆಟ್ ಇಡ್ಲಿ, ದೋಸೆ, ಬೋಂಡಾ, ಬಜ್ಜಿ, ಸಮೋಸ ಈ ತರದ ಕೆಲವು ಆಹಾರ ಪದಾರ್ಥಗಳನ್ನ ಪಾರ್ಸಲ್ ಮಾಡುವಾಗ ಹುಷಾರಾಗಿರಿ. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ಕ್ಯಾನ್ಸರ್ ಬರೋ ಕೆಮಿಕಲ್ಗಳು ಅದಕ್ಕೆ ಆಡ್ ಆಗ್ತಿರ್ಬೋದು. ಯಾವ ರೀತಿಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ದಿನನಿತ್ಯ ಬಳಸುವಂತ ಆಹಾರ ಪದಾರ್ಥಗಳಲ್ಲಿ ಎಷ್ಟು ಕಲಬೆರಕೆಗಳಾಗುತ್ತೆ ಅಂತ ನಿಮಗ್ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ರೀಸೆಂಟ್ ಆಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಇಡ್ಲಿನ ಬೇಯಿಸೋದು ತಪ್ಪು, ಅದನ್ನ ನಿಷೇಧ ಮಾಡಬೇಕು ಅಂತ ನಮ್ಮ ಸರ್ಕಾರ ಅದಕ್ಕೆ ನಿಷೇಧನ ಹೇರ್ತು. ಇದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ನೀವು ಹೋಟೆಲ್ಗೆ, ಫಾಸ್ಟ್ ಫುಡ್ಗೆ ಹೋದಾಗ ಅಲ್ಲಿ ಫುಡ್ ನ ಪಾರ್ಸಲ್ ಹೇಳ್ತಿರಲ್ಲ, ಆ ಟೈಮ್ ಅಲ್ಲಿ ಕೆಲವೊಂದಷ್ಟು ಜನ ನಿಮ್ಮ ಫುಡ್ ನ ನ್ಯೂಸ್ ಪೇಪರ್ ಇಂದ ಕಟ್ಕೊಡ್ತಾರೆ. ಅಥವಾ ನೀವು ತಿನ್ಬೇಕಾಗಿರುವಂತ ಆಹಾರನ ಮೊದಲೇ ನ್ಯೂಸ್ ಪೇಪರ್ ಮೇಲೆ ಇಟ್ಟಿರ್ತಾರೆ. ಇಂಥ ಫುಡ್ ನ ತಿಂತಿದ್ದೀರಾ ಅಂದ್ರೆ ಕೂಡ್ಲೇ ಬಿಟ್ಬಿಡಿ. ಇದರಿಂದ ಏನಾಗುತ್ತೆ ಅಂತ ಕೇಳ್ತಾ ಇದ್ದೀರಾ? ನ್ಯೂಸ್ ಪೇಪರ್ ನ ಪ್ರಿಂಟ್ ಮಾಡೋಕೆ ಬಳಸುವಂತ ಇಂಕ್ ನಲ್ಲಿ ಬಯೋ ಆಕ್ಟಿವ್ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾರೆ. ಜೊತೆಗೆ ಈ ಇಂಕು ಹೈಲಿ ಕಾರ್ಸಿನೋಜೆನಿಕ್ ಆಗಿರುತ್ತೆ, ಅಂದ್ರೆ ಕ್ಯಾನ್ಸರ್ ಕಾರಕ ಪದಾರ್ಥ. ಇಂಥ ಪದಾರ್ಥಗಳು ಫುಡ್ ಜೊತೆ ಮಿಕ್ಸ್ ಆಗಿ ನಿಮ್ಮ ಹೊಟ್ಟೆ ಸೇರಿದ್ರೆ ವಾಂತಿ, ಬೇಧಿ ಅಷ್ಟೇ ಅಲ್ಲ, ಇದರಿಂದ ಕ್ಯಾನ್ಸರ್ ಕೂಡ ಬರ್ಬೋದು. ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಆದಾಗಿಂದ ಸರ್ಕ್ಯುಲೇಷನ್ ಆಗೋ ತನಕ ಅದು ಎಷ್ಟು ಕಡೆ ಓಡಾಡಿರುತ್ತೋ, ಎಲ್ಲೆಲ್ಲಿ ಅದನ್ನ ಇಟ್ಟಿರ್ತಾರೋ, ಕೊನೆಗೆ ನಮ್ಮ ಮನೆಗಳಿಗೆ ಬಂದ್ ಹಾಕ್ತಾರೆ. ಅದನ್ನ ನಾವು ಓದಿದ್ಮೇಲೆ ಎಲ್ಲೋ ಒಂದ್ ಮೂಲೆಯಲ್ಲಿ ಇಟ್ಟಿರ್ತೀವಿ, ಕೊನೆಗೆ ತೂಕಕ್ಕೆ ಹಾಕ್ತಿವಿ. ಈ ತರ ತೂಕಕ್ಕೆ ಹಾಕಿದ್ಮೇಲೆ ಅದೆಷ್ಟು ಬ್ಯಾಕ್ಟೀರಿಯಾಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅದ್ರ ಮೇಲೆ ಇರುತ್ತೋ ನಮಗ್ ಗೊತ್ತಿಲ್ಲ. ಈ ತರ ತೂಕಕ್ಕೆ ಹಾಕಿರುವಂತ ನ್ಯೂಸ್ ಪೇಪರ್ ಆಗಿರ್ಬೋದು, ನೋಟ್ಬುಕ್ಸ್ ಆಗಿರ್ಬೋದು, ಮ್ಯಾಗಝಿನ್ಸ್ ಗಳಾಗಿರ್ಬೋದು, ಇದನ್ನ ಕೆಲವು ಹೋಟೆಲ್ನವರು, ಫಾಸ್ಟ್ ಫುಡ್ ನವರು ಕೆಜಿ ಲೆಕ್ಕದಲ್ಲಿ ತಗೊಂಡು ಫುಡ್ ನ ಪಾರ್ಸಲ್ ಮಾಡ್ಬೇಕಾದ್ರೆ ನಿಮಗೆ ಅದರಲ್ಲಿ ಕಟ್ಕೊಡ್ತಾರೆ. ನಾನ್ ಹೇಳ್ತಿರುವಂತ ವಿಚಾರ ನಿಮ್ಗೆ ಸಣ್ಣ ವಿಚಾರ, ಸಿಲ್ಲಿ ಅಂತ ಅನಿಸ್ಬೋದು, ಆದ್ರೆ ಇದು ಸೀರಿಯಸ್ ವಿಚಾರ. ಇದ್ರ ಬಗ್ಗೆ ಅಥಾರಿಟೀಸ್ ಗಳು ಗಮನ ಹರಿಸಿಲ್ಲ ಅಂತಲ್ಲ, FSSAI ಅವರು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದರೆ ನ್ಯೂಸ್ ಪೇಪರ್ ಗಳಲ್ಲಿ, ಮ್ಯಾಗಝಿನ್ಸ್ ಗಳಲ್ಲಿ ಫುಡ್ ನ ಕಟ್ಟಿ ಕೊಡಬಾರ್ದು, ಸರ್ವ್ ಮಾಡಬಾರ್ದು ಅಂತ. ಆದ್ರೆ ಕೆಲವೊಂದಷ್ಟು ವೆಂಡರ್ಗಳು ನಮ್ಗೆ ಇವತ್ತಿಗೂ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಫುಡ್ ನ ಪಾರ್ಸಲ್ ಮಾಡಿ ಕೊಡ್ತಾ ಇದಾರೆ. ನಾವದನ್ನ ಕಣ್ ಮುಚ್ಕೊಂಡು ತಿಂತಾ ಇದೀವಿ. ನೆಕ್ಸ್ಟ್ ಟೈಮ್ ನೀವು ಯಾವುದೇ ಫುಡ್ ನ ತಿನ್ನೋಕ್ಕಿಂತ ಮುಂಚೆ ಫುಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಿರೋ ಹಾಗೇನೆ ಫುಡ್ ನ ಯಾವ್ದ್ರಲ್ಲಿ ಹಾಕಿ ನಿಮ್ಗೆ ಕೊಡ್ತಾರೆ ಅಂತ ಯೋಚನೆ ಮಾಡಿ ತಗೊಳ್ಳಿ. ಮ್ಯಾಗಝಿನ್ ಪೇಪರ್ ನಲ್ಲಿ ಸುತ್ತ ಕೊಡುವಂತ ಚುರುಮುರಿ, ನೋಟ್ಬುಕ್ ಹಾಳೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಕೊಡುವಂತ ಬೋಂಡಾ, ಬಜ್ಜಿ ಆಗಿರ್ಬೋದು, ಇದನ್ನೆಲ್ಲ ತಿನ್ನೋದನ್ನ ನಿಲ್ಲಿಸ್ಬಿಡಿ. ಅಂಡ್ ಯಾರಿದನ್ನ ಕೊಡ್ತಿದ್ದಾರೆ ಅವ್ರಿಗೂ ಇದು ತಪ್ಪು ಅಂತ ತಿಳಿಸಿ. ಇದಕ್ಕೆ ಪರ್ಯಾಯವಾಗಿ ಬಾಳೆ ಎಲೆ, ಮುತ್ತುಗದ ಎಲೆ ಅಥವಾ ಫುಡ್ ಗ್ರೇಡ್ ಮೆಟೀರಿಯಲ್ಸ್ ಬರುತ್ತೆ, ಅದನ್ನ ಯೂಸ್ ಮಾಡೋದಕ್ಕೆ ಹೇಳಿ. ಐ ಹೋಪ್ ಈ ವಿಡಿಯೋಯಿಂದ ನೀವು ಕೆಲವೊಂದಷ್ಟು ವಿಚಾರನ ತಿಳ್ಕೊಂಡಿದ್ದೀರಾ ಅಂತ. ಇದೇ ತರ ಹೈಜಿನಿಕ್ ಈಟಿಂಗ್ ಹ್ಯಾಬಿಟ್ಸ್ ಯಾವ್ದಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಅದನ್ನ ತಿಳಿಸಿ, ನಿಮ್ಮಿಂದ ಇನ್ನೊಂದ್ 4 ಜನಕ್ಕೆ ಗೊತ್ತಾಗ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ನೀವ್ ಯಾರನ್ನ ತುಂಬಾ ಕೇರ್ ಮಾಡ್ತೀರಾ ಅವ್ರ ಜೊತೆ ಶೇರ್ ಮಾಡಿ. ಅವರು ಇದೇ ತರ ನ್ಯೂಸ್ ಪೇಪರ್ ಅಥವಾ ಮ್ಯಾಗಝಿನ್ ಮೇಲೆ ಫುಡ್ ನ ಇಟ್ಕೊಂಡು ತಿಂತಿದ್ರೆ ಅವರನ್ನ ಬಚಾವ್ ಮಾಡಿ. ಇದೇ ತರ ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ದಿಸ್ ಇಸ್ ಮೀ RJ ಪುನೀತ್. ರೆಡ್ FM ಕನ್ನಡ ನೋಡ್ತಾ ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.